ಹಾಯ್ ಫ್ರೆಂಡ್ಸ್, ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತೊಂದು ಬ್ರೈಡಲ್ ಸ್ಯಾರಿ ಕುಚ್ಚು ತೋರಿಸ್ತಾ ಇದ್ದೀನಿ ನಿಮಗೆ. ಡಿಫ್ರೆಂಟ್ ಆಗಿದೆ, ಟ್ರೈ ಮಾಡಿ ನೋಡಿ. ಇದು ಬ್ಲೂ ಕಲರ್ ಸ್ಯಾರಿ, ಸಿಂಗಲ್ ಕಲರ್ ಸ್ಯಾರಿ. ಇದು ಕಾಂಟ್ರಾಸ್ಟ್ ಬಾರ್ಡರ್ ಇಲ್ಲ, ಗೋಲ್ಡಲ್ಲೇ ಇದೆ. ಬೀಡ್ಸು ಹೆಚ್ಚಿಗೆ ಯೂಸ್ ಮಾಡಿಲ್ಲ, ರಿಂಗ್ ಬೀಡ್ ಅಷ್ಟೇ ಯೂಸ್ ಮಾಡಿರೋದು. ನೋಡಿ, ಈ ಥರ ಬುಟ್ಟಾಸ್ ಇದೆ ಸ್ಯಾರಿ ಪೂರ್ತಿ. ನೋಡಿ, ಇದು ಜಿಗ್ಸಾಗ್ ನಾನೇ ಮಾಡಿರೋದು ಉಷಾ ಚೆನ್ನಮ್ಮ ಮಷೀನ್ಲಿ. ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಥ್ರೆಡ್ ಟೆನ್ಷನ್ ಎಷ್ಟಿರಬೇಕು, ಲೆಂತ್ ಎಷ್ಟಿದ್ರೆ ಜಿಗ್ಸಾಗ್ ಚೆನ್ನಾಗಿ ಬರುತ್ತೆ ಅಂತ ಅಪ್ಲೋಡ್ ಮಾಡಿದ್ದೀನಿ. ಇದು ಪಲ್ಲು. ಇದು ಮತ್ತು ಕ್ರೋಶಾ ಕುಚ್ಚು ಬರದೇ ಇರೋರಿಗೆ ಸೂಜಿ ಯೂಸ್ ಮಾಡಿಕೊಂಡು ಹೇಗೆ ಕುಚ್ಚು ಮಾಡ್ಕೊಳ್ಬಹುದು ಈಸಿಯಾಗಿ ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದು ಪ್ಲೇಲಿಸ್ಟಲ್ಲಿರುತ್ತೆ. ಮತ್ತು ಗೃಹಲಕ್ಷ್ಮಿ ಗೃಹಜ್ಯೋತಿ ವೀಡಿಯೋಸ್ಗಳು, ಮೋಟಿವೇಶನಲ್ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಬೇಸ್ಲೈನ್ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ನಾನು, ರಿಂಗ್ ಬೀಡ್ ಹಾಕ್ಕೊಂಡು. ಬೇಸ್ಲೈನ್ ಈಸಿಯಾಗಿದೆ. 4 ಚೈನ್ ಲಾಕ್ ಈ ಥರ 4 ಟೈಮ್ಸ್ ಮಾಡಬೇಕು. ಫಸ್ಟು ಮತ್ತು ಎಂಡಿಂಗ್ ಮಾತ್ರ 3 ಟೈಮ್ಸ್ ಮಾಡಿದ್ರೆ ಸಾಕಾಗುತ್ತೆ. ಇದು ಬೇಸ್ ಲೈನ್. ಇದು ನೋಡಿ, ಅಲ್ಲಿ 4 ಚೈನ್ ಲಾಕ್ ಆ ಥರ 4 ಟೈಮ್ಸ್ ಇದೆ. ಫಸ್ಟ್ ಮಾತ್ರ 3 ಟೈಮ್ಸು. ರಿಂಗ್ ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ, ಇಲ್ಲಾಂದರೆ ಸ್ಯಾರಿ ಕುಚ್ಚು ಬರುತ್ತೆ. ನೋಡಿ, ಇದು ಸ್ಟಾರ್ಟಿಂಗು. ಇಲ್ಲಿ ಮಾತ್ರ 3 ಟೈಮ್ಸು, ಫಸ್ಟು ಮತ್ತು ಲಾಸ್ಟು 3 ಟೈಮ್ಸು. ಮಿಕ್ಕಿದ್ದಲ್ಲೆಲ್ಲ 4 ಟೈಮ್ಸ್. ನೋಡಿ, 1 2 3 4 ಇದೆ. ರಿಂಗ್ ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ, ಇಲ್ಲಾಂದರೆ ಸ್ಯಾರಿ ಸುಕ್ ಬರುತ್ತೆ. ಬನ್ನಿ ಈಗ ಸೆಕೆಂಡ್ ಸ್ಟೆಪ್ ಹಾಕೋಣ. ನೋಡಿ, ಕನ್ಫ್ಯೂಸ್ ಆಗಬೇಡಿ. ಫಸ್ಟ್ ಮಾತ್ರ 3 ಟೈಮ್ಸ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಎಲ್ಲ 4 ಚೈನ್ ಲಾಕ್, ಅದು 4 ಟೈಮ್ಸ್ ಇದೆ. 1 2 3 4 ಇದೆ. ಫಸ್ಟ್ ಮಾತ್ರ 3 ಟೈಮ್ಸ್, ಆಮೇಲೆ ರಿಂಗ್ ಬೀಡ್. ಇವಾಗ ಇಲ್ಲಿ ಲಾಕ್ ಇದೆಯಲ್ಲ, ಅಲ್ಲೇ ಲಾಕ್ ಮಾಡ್ಕೊಳ್ಳೋಣ. ಗೋಲ್ಡ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ, 6 ಎಳೆ ದಾರ. ಈಗ ಫಸ್ಟ್ ಬ್ಲಾಕ್ಗೆ 3 ಸಿಂಗಲ್ ಕ್ರೋಶೆ ಲಾಕ್ ಇರೋ ಕಡೆ ಲಾಕ್ ಮಾಡಬೇಕು. ಅಂದರೆ ಫಸ್ಟ್ ಬ್ಲಾಕ್ 4 ಚೈನ್ ಲಾಕ್ ಮಾಡಿದ್ವಲ್ಲ, ಆ ಬ್ಲಾಕ್ಗೆ 3 ಸಿಂಗಲ್ ಕ್ರೋಶೆ ಲಾಕ್ ಮಾಡಬೇಕು. ಸೆಕೆಂಡ್ ಬ್ಲಾಕ್ ಇದೆಯಲ್ಲ, ಅದಕ್ಕೂ ಹಾಗೇ 3 ಸಿಂಗಲ್ ಕ್ರೋಶೆ ಲಾಕ್ ಮಾಡಬೇಕು. ನೀವಿಲ್ಲಿ ಬೇಕಾದರೆ 8 ಚೈನು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬಹುದು, ಇಲ್ಲ ಅಂತಂದರೆ ನಾನು ಮಾಡಿರೋ ಥರನೇ ಮಾಡ್ಕೊಳ್ಬಹುದು. ನೋಡಿ, ಈಗ ಸೆಕೆಂಡ್ ಬ್ಲಾಕ್ ಅದು, ಅಲ್ಲೂ 3 ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಇರೋ ಕಡೆ ಲಾಕ್ ಮಾಡಬೇಕು. ಡಿಸೈನ್ ಸ್ಟಾರ್ಟ್ ಆಗೋದು ಆ ಬೀಡ್ ಹಿಂದೆ ಇದೆಯಲ್ಲ, ಆ ಬ್ಲಾಕಿಂದ ಡಿಸೈನ್ ಸ್ಟಾರ್ಟ್ ಆಗುತ್ತೆ. ನಾನಿಲ್ಲಿ ಚೈನ್ಗಳನ್ನ ತುಂಬ ಲೂಸಾಗೂ ಹಾಕಿಲ್ಲ, ತುಂಬ ಟೈಟಾಗೂ ಹಾಕಿಲ್ಲ, ಮೀಡಿಯಮ್ ಆಗಿ ಹಾಕಿದ್ದೀನಿ. 4 ಚೈನ್ ಲಾಕ್ ಇದೆಯಲ್ಲ, ಅದನ್ನು ಫಸ್ಟ್ ಸ್ಟೆಪ್ಪಲ್ಲಿ ಸ್ಯಾರಿ ಕುಚ್ಚು ಬರದೇ ಇರೋ ಹಾಗೆ ನೀಟಾಗಿ ಎಂಡ್ ಮಾಡ್ಕೊಳ್ಳಿ. ಬೀಡ್ ಎಲ್ಲಿ ಬರುತ್ತೆ ಅಲ್ಲೇ ಲಾಕ್ ಮಾಡ್ಕೊಳ್ಳಿ, ಆವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ, ಇವಾಗ 2 ಬ್ಲಾಕ್ಸ್ ಕಂಪ್ಲೀಟ್ ಆಯಿತು. ಲಾಕ್ ಇರೋ ಕಡೆ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ಬೀಡ್ ಹಿಂದೆ ಇದೆಯಲ್ಲ, ಆ ಬ್ಲಾಕ್ಗೆ ಏನು ಮಾಡೋ ಹಾಗಿಲ್ಲ, ಅಲ್ಲಿಂದನೇ ಡೈರೆಕ್ಟಾಗಿ ಬೀಡ್ಗೆ ವರ್ಕ್ ಮಾಡಬೇಕು. ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೂಜಿ ಮೇಲೆ 2 ಟೈಮ್ಸ್ ದಾರ ತಗೊಂಡು ಈಗ ಬೀಡ್ಗೆ ಇನ್ಸರ್ಟ್ ಮಾಡಿ, ಎರಡರಲ್ಲೊಂದು 2 ಲೂಪ್ನ ಒಂದ್ಸಲಿ ರಿಮೂವ್ ಮಾಡಬೇಕು. ಅದೇ ಡಬಲ್ ಕ್ರೋಶೆ ಮಾಡ್ತಿರಲ್ಲ ಹಾಗೇ. ನೋಡಿ, 2 ಲೂಪ್ಸಿಂದ ಹೊರಗೆ ಬರಬೇಕು. ಸೂಜಿ ಮೇಲೆ ದಾರ ತಗೊಂಡು ಮತ್ತೆ 2 ಲೂಪಿಂದ ಹೊರಗೆ ಬರಬೇಕು. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು 2 ಲೂಪಿಂದ ಹೊರಗೆ ಬರಬೇಕು. ಈ ಥರ 3 ಟೈಮ್ಸ್ ಮಾಡಿದ್ರೆ ಇದು ತ್ರಿಬಲ್ ಕ್ರೋಶೆ ಆದಮೇಲೆ ಸೂಜಿ ಮೇಲೆ 1 ಟೈಮ್ ದಾರ ತಗೊಂಡು ಈ ತ್ರಿಬಲ್ ಕ್ರೋಶೆ ಇದೆಯಲ್ಲ, ಹಿಂದ್ಗಡೆ ದಾರನ ನುಗ್ಸಿ ತರಬೇಕು. ಡಬಲ್ ಕ್ರೋಶೆ ಥರ ಮಾಡಬೇಕು. ಮತ್ತು 2 ದಾರನ ತೆಗಿಬೇಕು. 2 ಲೂಪಿಂದ ಹೊರಗೆ ಬರಬೇಕು. ಇನ್ನು 2 ಲೂಪ್ ಅಲ್ಲೇ ಇರುತ್ತೆ. ಮತ್ತು ಸೂಜಿ ಮೇಲೆ 1 ಟೈಮ್ ದಾರ ತಗೊಂಡು ಮತ್ತೆ 2 ಲೂಪಿಂದ ಹೊರಗೆ ಬರಬೇಕು. ಈ ಥರ 5 ಟೈಮ್ಸ್ ಮಾಡಬೇಕು. ನೋಡಿ, ಇವಾಗ 2 ಟೈಮ್ಸ್ ಆಗಿದೆ. ಅದು ಹೇಗೆ ಗೊತ್ತಾಗುತ್ತೆ ಅಂದರೆ, ಫಸ್ಟ್ ಲೂಪ್ ಬಿಟ್ಬಿಡಿ, ಸೆಕೆಂಡ್ ಲೂಪು ಮತ್ತು ಥರ್ಡ್ ಲೂಪ್, ಅಲ್ಲಿ 3 ಲೂಪ್ಸ್ ಇತ್ತಲ್ವ, 2 ಆಗಿದೆ ಅಂತ ಅರ್ಥ. ಫಸ್ಟ್ ಒಂದು ಅದು ಮಾಮೂಲಿ ರಿಂಗ್ ಅದು. ನೋಡಿ, ಈಗ 3 ಟೈಮ್ಸ್ ಆಗಿದೆ. ಮತ್ತೆ ಸೂಜಿ ಮೇಲೆ ಇನ್ನೊಂದು ಟೈಮ್ ದಾರ ತಗೊಂಡು ಮತ್ತೆ ಆ ತ್ರಿಬಲ್ ಕ್ರೋಶೆ ಇದೆಯಲ್ಲ, ಅಲ್ಲೇ ಇನ್ಸರ್ಟ್ ಮಾಡಿ, ತ್ರಿಬಲ್ ಕ್ರೋಶೆ ಹಿಂದೆ ಇನ್ಸರ್ಟ್ ಮಾಡಿ ಮತ್ತು 2 ಲೂಪ್ ಮಾತ್ರ ತೆಗಿಬೇಕು. ಇನ್ನು ಒಂದು ಸಲ ಮಾಡಿದ್ರೆ 5 ಟೈಮ್ಸ್ ಆಗುತ್ತೆ. ನೋಡಿ, ಇಲ್ಲಿ 4 ಆಗಿದೆ, 4 ಟೈಮ್ಸ್ ಆಗಿದೆ. ಇನ್ನೊಂದು ಸಲ ಮಾಡೋಣ. ಒಂದು ಸ್ವಲ್ಪ ಲೂಸಾಗೆ ಫಸ್ಟ್ ತಗೊಳ್ಳಿ, ಇಲ್ಲ ಅಂತಂದರೆ ನೀವು ಲೂಪಿಂದ ಹೊರಗೆ ಬರಬೇಕಾದ್ರೆ ಕಷ್ಟ ಆಗುತ್ತೆ. ಇದು ಪಫ್ಗಿಂತ ತುಂಬ ಈಸಿಯಾಗಿ ಬರುತ್ತೆ. ಚೆನ್ನಾಗಿದೆ ಡಿಸೈನ್ ಇದು. ನೋಡಿ, ಇವಾಗ ಎಲ್ಲ ಲೂಪಿಂದ ಹೊರಗೆ ಬಂದಮೇಲೆ ಈಗ ಲಾಕ್ ಮಾಡಬೇಕು. ನೋಡಿ, ಹಿಂಗೆ ಲಾಕ್ ಮಾಡಿದ್ರೆ ಅದು ಪೆಟಲ್ ಆಯಿತು.
ಇವಾಗ ಸೆಕೆಂಡ್ ಒನ್ ಮಾಡೋಣ. ಮತ್ತೆ ತ್ರಿಬಲ್ ಕ್ರೋಶೆ ಮಾಡಬೇಕು. ಆ ರಿಂಗ್ ಬೀಡ್ ಒಳಗಡೆ ತ್ರಿಬಲ್ ಕ್ರೋಶೆ ಮಾಡಬೇಕು. ರಿಂಗ್ ಬೀಡ್ಗೆ ತ್ರಿಬಲ್ ಕ್ರೋಶೆ ಮಾಡಬೇಕು. ನೋಡಿ, ಎರಡರಲ್ಲೊಂದು ಎರಡರಲ್ಲೊಂದು, ಎರಡು ಲೂಪಿಂದ ಹೊರಗೆ ಬರಬೇಕು. ಮತ್ತೆ ಎರಡು ಲೂಪಿಂದ ಒಂದು, ಮತ್ತೆ ಎರಡು ಲೂಪಿಂದ ಒಂದು, ಇದು ತ್ರಿಬಲ್ ಕ್ರೋಶೆ ಆಗುತ್ತೆ. ಮತ್ತು ಫಸ್ಟ್ ಒನ್ ಮಾಡಿದ್ವಲ್ಲ ಹಾಗೆ ಒಂಚೂರು ಲೂಸಾಗಿ ಮಾಡ್ಕೊಳ್ಳಿ, ತುಂಬ ಟೈಟ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈಗ ಎರಡು ಲೂಪ್ ಮಾತ್ರ ತೆಗಿಬೇಕು. ಡಬಲ್ ಕ್ರೋಶೆ ಮಾಡ್ತಿರಲ್ಲ ಹಾಗೆಯೇ ಎರಡು ಲೂಪ್ ಮಾತ್ರ ತೆಗಿಬೇಕು. ಇನ್ನೆರಡು ಲೂಪು ಹಾಗೆ ಇರುತ್ತೆ. ನೋಡಿ, ಇನ್ನೊಂದು ಸಲ ತೋರಿಸ್ತೀನಿ. ನೋಡಿ, ಡಬಲ್ ಕ್ರೋಶೆ ಮಾಡ್ತಿರಲ್ಲ ಹಾಗೆಯೇ ಎರಡು ಲೂಪ್ ಮಾತ್ರ ತೆಗಿಬೇಕು. ಮತ್ತೆರಡು ಲೂಪ್ನ ರಿಮೂವ್ ಮಾಡೋ ಆಗಿಲ್ಲ, ಅದು ಮಾಡಿಬಿಟ್ರೆ ಅದು ಡಬಲ್ ಕ್ರೋಶೆ ಆಗುತ್ತೆ, ಆಗ ಪಫ್ ಡಿಸೈನ್ ಬರೋದಿಲ್ಲ. ನೋಡಿ, ಈಗ ಸೆಕೆಂಡ್ ಟೈಮ್ ಮಾಡ್ತಾಯಿದ್ದೀನಿ. ಎರಡು ಲೂಪ್ ಮಾತ್ರ ರಿಮೂವ್ ಮಾಡ್ತಾಯಿದ್ದೀನಿ. ನೋಡಿ, ಇನ್ನು ಎರಡು ಲೂಪ್ ಅಲ್ಲೇ ಇದೆ. ಮತ್ತು ಸೂಜಿ ಮೇಲೆ ಒಂದು ಟೈಮ್ ದಾರ ತಗೊಂಡು ಇದು ಥರ್ಡ್ ಟೈಮ್, ಇದು ಒಟ್ಟು 5 ಟೈಮ್ಸ್ ಮಾಡಬೇಕಲ್ವಾ. ಮತ್ತು ಎರಡು ಲೂಪ್ ಮಾತ್ರ ತೆಗಿತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ಇನ್ನೊಂದು ಟೈಮ್ ದಾರ ತೊಗೊಂಡು ನೀಡಲ್ನ ತ್ರಿಬಲ್ ಕ್ರೋಶೆ ಹಿಂದೆ ನುಗ್ಗಿಸಿ ಥ್ರೆಡ್ನ ತೊಗೊಂಡು ಬಂದು ಎರಡು ದಾರ ಮಾತ್ರ ರಿಮೂವ್ ಮಾಡಬೇಕು. ಇನ್ನು ಮಿಕ್ಕಿದ ಥ್ರೆಡ್ಡೆಲ್ಲ ನೀಡಲಲ್ಲಿರುತ್ತೆ. ಈಗ ನೋಡಿ 4 ಟೈಮ್ಸ್ ಆಗಿದೆ. ಇನ್ನು 1 ಟೈಮ್ ಮಾಡಿದ್ರೆ ಅದು ಪೆಟಲ್ ಆಗುತ್ತೆ, ನೀಟಾಗಿ ಬರುತ್ತೆ. ಇದು ಪಫ್ಗಿಂತನೂ ನೀಟಾಗಿ ಬರುತ್ತೆ. ನೋಡಿ, ಇವಾಗ ಎಲ್ಲ ಥ್ರೆಡ್ನೂ ಒಂದೇ ಸಲ ರಿಮೂವ್ ಮಾಡ್ಕೋಬೇಕು. ತುಂಬ ಟೈಟ್ ಮಾಡೋಕ್ಕೆ ಹೋಗಬೇಡಿ, ಲೂಸಾಗೆ ಮಾಡಿ, ಆವಾಗ ನೀಟಾಗಿ ಹಾಕ್ಬೋದು. ನೋಡಿ, ಈಗ 2 ಆಯ್ತಲ್ವಾ. ಮತ್ತು ಅದೇ ಥರ 3. ಈಗ ತ್ರಿಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ರಿಂಗ್ ಬೀಡ್ಗೆ ತ್ರಿಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ನೋಡಿ, ಎರಡೆರಡು ದಾರ ಒಂದೊಂದು ಅಟ್ ಎ ಟೈಮ್ ರಿಮೂವ್ ಮಾಡಬೇಕು. ಒಂದೊಂದು ಸಲ ಎರಡು ದಾರ ಒಂದು ಸಲ, ಎರಡು ದಾರ ಒಂದು ಸಲ, ಎರಡು ದಾರ ಒಂದು ಸಲ. ಮತ್ತು ಸೂಜಿ ಮೇಲೆ ಒಂದು ಟೈಮ್ ದಾರ ತಗೊಂಡು ಇವಾಗ ಡಬಲ್ ಕ್ರೋಶೆ ಮಾಡ್ತೀವಲ್ಲ ಆ ಥರ ಎರಡು ಥ್ರೆಡ್ ಮಾತ್ರ ತೆಗಿಬೇಕು. ಇನ್ನೆರಡು ಥ್ರೆಡ್ಡಿಂದ ಲೂಪಿಂದ ಹೊರಗೆ ಬರಬಾರ್ದು. ಮತ್ತು ತ್ರಿಬಲ್ ಕ್ರೋಶೆ ಇದೆಯಲ್ಲ ಅಲ್ಲೇ ಸೂಜಿನ ನುಗ್ಗಿಸಿ ಇನ್ನೆರಡು ಥ್ರೆಡ್ನ ಹೊರಗೆ ಬರಬೇಕು. ನೋಡಿ, ಇಲ್ಲಿ ತ್ರಿಬಲ್ ಕ್ರೋಶೆ ಒಳಗೆ 5 ಟೈಮ್ಸ್ ಮಾಡಬೇಕಲ್ವ. ಕೌಂಟಿಂಗ್ ಮಿಸ್ ಆದರೆ ಹೇಗೆ ಲೆಕ್ಕ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಲೂಪ್ ಇದೆಯಲ್ಲ ಅದು ತ್ರಿಬಲ್ ಕ್ರೋಶೆಟ್ ಮಾಡಿರ್ತೀವಲ್ಲ ಆ ಲೂಪು. ಇನ್ನು 3 ಲೂಪ್ಸ್ ಇದೆಯಲ್ಲ ಅಲ್ಲಿ ನೀಡಲ್ ಮೇಲೆ, ಆ ಲೂಪ್ಸು ಇಲ್ಲಿ 3 ಟೈಮ್ಸ್ ಮಾಡಿದ್ದೀವಲ್ಲ ಪೆಟಲ್ಗೆ ಅದು. ಈಗ 4 ಟೈಮ್ ಆಯಿತು. ನೋಡಿ, ಅಲ್ಲಿ ಒಟ್ಟು 5 ಲೂಪ್ಸ್ ಇದೆ. ಫಸ್ಟ್ ಒನ್ನು ತ್ರಿಬಲ್ ಕ್ರೋಶೆದು. ಈಗ ಲಾಸ್ಟ್ ಒನ್ನಿಗ 5 ಟೈಮ್ ಮಾಡ್ತಾಯಿದ್ದೀನಿ. 5 ಟೈಮ್ ಮಾಡಿ ಸೂಜಿ ಮೇಲೆ ಒಂದು ಟೈಮ್ ದಾರ ತೊಗೊಳ್ಬೇಕು. ಇವಾಗ ನೋಡಿ, ಅಲ್ಲಿ 6 ಲೂಪ್ ಇರುತ್ತೆ, ಬೇಕಾದ್ರೆ ಕೌಂಟ್ ಮಾಡ್ಕೊಳ್ಳಿ. ಒಟ್ಟು 6 ಲೂಪ್ ಇರುತ್ತೆ. ಸೂಜಿ ಮೇಲೆ ದಾರ ತೊಗೊಂಡು ನೀಟಾಗಿ ನಿಧಾನಕ್ಕೆ ಹೇಳ್ಕೊಳ್ಳಿ. ಸ್ವಲ್ಪ ಲೂಸ್ ಇರುತ್ತಲ್ವ, ಏನಾಗಲ್ಲ, ಆಗ ನೀಟಾಗಿ ಥ್ರೆಡ್ಡಿಂದ ನೀಡಲ್ ಹೊರಗೆ ಬರುತ್ತೆ. ಈಗ ಲಾಕ್ ಮಾಡೋದು ಅಷ್ಟೇ. ಈಗ 3 ಟೈಮ್ಸ್ ಆಗಿದೆ. ಇನ್ನು 2 ಟೈಮ್ಸ್ ಮಾಡ್ಕೊಳ್ಳೋಣ. ಆರ್ಚಿದು ತುಂಬ ನೀಟಾಗಿ ಬರುತ್ತೆ, 5 ಪೆಟಲ್ಸ್ ಥರನೇ ಕಾಣುತ್ತೆ. ಇದನ್ನು ನಾನು ಹಳೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ರಿಂಗ್ ಬೀಡ್ ಯೂಸ್ ಮಾಡಿಲ್ಲ, ಹಾಗೆಯೇ ಥ್ರೆಡ್ಡಲ್ಲೇ ಮಾಡಿರೋದು. ಅದನ್ನು ಬೇಕಾದ್ರೆ ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ನೋಡಿ, ಈಗ ತ್ರಿಬಲ್ ಕ್ರೋಶೆ ಆಗಿದೆ. ಅದ್ರ ಹಿಂದ್ಗಡೆ ಮತ್ತೆ ಆ ಥರ 5 ಟೈಮ್ಸ್ ಮಾಡೋಣ ಪಫ್ನ. ನೋಡಿ, 1 ಟೈಮ್ ಮಾತ್ರ ನೀಡಲಿಂದ 2 ಲೂಪ್ಸ್ ತೆಗೆದಿದ್ದೀನಿ. ಇನ್ನೊಂದು ಟೈಮ್ ಮಾಡಬೇಕಿತ್ತಲ್ಲ, ಅದು ಹಾಗೇ ಇದೆ. ನೀಡಲ್ ಮೇಲೆ ಥ್ರೆಡ್ಡು 2 ಥ್ರೆಡ್ಡು ಮತ್ತು 2 ಥ್ರೆಡ್ ತೆಗಿತಾ ಇದ್ದೀನಿ, ನೀಡಲಿಂದ ರಿಮೂವ್ ಮಾಡ್ತಾಯಿದ್ದೀನಿ. ಇದೇ ಥರ 5 ಟೈಮ್ಸ್ ಮಾಡಿ. ಕ್ರೋಶ ಬರದೇ ಇರೋರ್ಗೂ ನೀಡಲ್ ಯೂಸ್ ಮಾಡಿಕೊಂಡು ಹೇಗೆ ಈಸಿಯಾಗಿ ಕುಚ್ಚು ಡಿಸೈನ್ ಮಾಡ್ಕೊಳ್ಬಹುದು ಅಂತ ತೋರಿಸಿದ್ದೀನಿ. ಸೇಮ್ ಅದು ಕ್ರೋಶ ವರ್ಕ್ ಥರನೇ ಬರುತ್ತೆ, ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ನೋಡಿ, ಇವಾಗ 5 ಟೈಮ್ಸ್ ಆಯಿತು. ಈಗ ಇದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ನನಗಿದು ಈ 4 ಚೈನ್ ಲಾಕ್ ಇದೆಯಲ್ಲ, ಫಸ್ಟ್ ಒನ್ ಲಾಕ್ ಇದೆಯಲ್ಲ ಆ ಲಾಕ್ಗೆ ಕರೆಕ್ಟಾಗಿ ಬರುತ್ತೆ. ಅದಕ್ಕೆ ನಾನಲ್ಲಿ 4 ಚೈನ್ ಲಾಕ್ ಮಾಡಿದ್ದು. ನೋಡಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬಂದಿದೆ. ಬೇಸ್ ಲೈನಲ್ಲಿ ನೀವು 4 ಚೈನ್ ಲಾಕ್ ಮಾಡಿರ್ತಿರಲ್ಲ, ಅಲ್ಲಿ ನಿಮಗೆ ಆರ್ಚು ಬೆಂಡ್ ಆಗ್ತಿದೆ ಅಂದರೆ ನೀವು ಒಳಗಡೆಗೆ ಬೇಕಾದ್ರೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನ್ ಲಾಕ್ ಇದೆಯಲ್ಲ ಅಲ್ಲಿಗೆ ಬೇಕಾದ್ರೆ ಲಾಕ್ ಮಾಡ್ಕೊಳ್ಳಿ. ನನಗದು ನೀಟಾಗಿ 4 ಚೈನ್ ಲಾಕ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡೋದಕ್ಕೆ ಆರ್ಚು ನೀಟಾಗಿ ಕೂರ್ತು, ಅದಕ್ಕೆ ನಾನು 4 ಚೈನ್ ಲಾಕ್ ಇರೋ ಕಡೆನೇ ಲಾಕ್ ಮಾಡ್ತಾಯಿದ್ದೀನಿ. ಬೇಕಾದರೆ ನೀವು ಆ 4 ಚೈನ್ ಲಾಕ್ ಇದೆಯಲ್ಲ ಅದರೊಳಗಡೆ ಲಾಕ್ ಮಾಡಿಕೊಂಡು ಆಮೇಲೆ ಮತ್ತೆ ಲಾಕ್ ಇದೆಯಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಬಹುದು. ಅದು ನಿಮ್ಮ ಕನ್ವೀನಿಯನ್ಸು, ಹೇಗಾದರೂ ಮಾಡ್ಕೊಳ್ಬಹುದು. ಡಿಸೈನ್ ಏನೂ ಚೇಂಜ್ ಆಗೋಲ್ಲ, ನೀಟಾಗೇ ಬರುತ್ತೆ. ಆದರೆ ಬೆಂಡ್ ಆಗಬಾರ್ದು ಅಷ್ಟೇ ಆರ್ಚು. ಸಾರಿ ಸುಕ್ ಬರಬಾರ್ದು, ಆರ್ಚ್ ಬೆಂಡ್ ಆಗಬಾರ್ದು, ಆವಾಗ ಫಿನಿಶಿಂಗ್ ನೀಟಾಗಿರುತ್ತೆ, ಎಲ್ಲೋ ಆರ್ಚ್ ಬೆಂಡ್ ಆಗೋದಿಲ್ಲ. ಫಸ್ಟ್ ಒನ್ 4 ಚೈನ್ ಲಾಕ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡಿದ್ವಲ್ವ, ಇನ್ನು 3 ಬ್ಲಾಕ್ಸ್ ಇದೆ, ಅಲ್ಲಿಗೆ 3 ಸಿಂಗಲ್ ಕ್ರೋಶೆ ಲಾಕ್ ಮಾಡಬೇಕು ಸೆಕೆಂಡ್ ಬ್ಲಾಕ್ಗೆ. ಮತ್ತು ಥರ್ಡ್ ಒನ್ಗೂ ಹಾಗೇ 3 ಸಿಂಗಲ್ ಕ್ರೋಶೆ ಲಾಕ್ ಮಾಡಬೇಕು.
ಇಲ್ಲೂ ಹಾಗೇ ಬೆಂಡ್ ಆಗಬಾರ್ದು, ನೀಟಾಗಿ ಅಲ್ಲೇ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿಗೆ ಲಾಕ್ ಮಾಡಿ. ನಾನು ಸ್ವಲ್ಪ ಲೂಸಾಗಿ ಹಾಕಿರೋದ್ರಿಂದ 3 ಸಿಂಗಲ್ ಕ್ರೋಶೆ ಲಾಕ್ ಮಾಡಿದ್ದೀನಿ. ನೀವು ಬೇಕಾದರೆ 4 ಚೈನ್ ಹಾಕ್ಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬಹುದು. ಈಗ ರಿಂಗ್ ಬೀಡ್ ಆದಮೇಲೆ 3 ಬ್ಲಾಕ್ಸ್ ಕಂಪ್ಲೀಟ್ ಆದಂಗಾಯಿತು. ಇನ್ನು 1 ಬ್ಲಾಕ್ ಇದೆ ಅಲ್ವಾ, ಅದರಲ್ಲಿ ಏನೂ ಮಾಡೋ ಹಾಗಿಲ್ಲ, ಅಲ್ಲಿಂದನೇ ಡಿಸೈನ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಫಸ್ಟ್ ಆರ್ಚ್ ಕಂಪ್ಲೀಟ್ ಆಯಿತು, ಎಷ್ಟು ನೀಟಾಗಿ ಬಂದಿದೆ. ಹಾಗೆ ಬೆಂಡ್ ಆಗದೆ ಇದ್ದಂಗೆ ನೀಟಾಗೆ ಮಾಡಿ ಫಿನಿಶಿಂಗ್ನ. ಈಗ ಸೆಕೆಂಡ್ ಬೀಡ್ಗೆ ವರ್ಕ್ ಮಾಡಬೇಕು. ರಿಂಗ್ ಬೀಡ್ಗೆ ನೋಡಿ, ಫಸ್ಟ್ ರಿಂಗ್ ಬೀಡ್ಗೆ ವರ್ಕ್ ಮಾಡಿದ್ವಲ್ಲ ಹಾಗೆಯೇ ತ್ರಿಬಲ್ ಕ್ರೋಶೆ ಮಾಡಬೇಕು. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ನಿಮ್ಗೇನಾದ್ರು ಟೈಟ್ ಅನಿಸಿದ್ರೆ ಆ 4 ಚೈನ್ ಲಾಕ್ ಇದೆಯಲ್ಲ ಅಲ್ಲಿ ನೀವು 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಬೇಕಾದ್ರೆ ತ್ರಿಬಲ್ ಕ್ರೋಶೆ ಮಾಡ್ಕೊಳ್ಬಹುದು. ನನಗೆ ಇದು ಸರಿಯಾಗಿದೆ, ಬೆಂಡ್ ಆಗ್ತಿಲ್ಲ, ಆದ್ದರಿಂದ ನಾನು ಆಗ ಲಾಕ್ ಇರೋ ಕಡೆ ಲಾಕ್ ಮಾಡಿ ಡೈರೆಕ್ಟಾಗಿ ರಿಂಗ್ ಬೀಡಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ. ನೋಡಿ, ಸೇಮ್ ಹಾಗೆ ವರ್ಕ್ ಮಾಡೋಣ. ಇಲ್ಲೂ 5 ಪೆಟಲ್ಸ್ ಥರನೇ ಮಾಡೋಣ ಪಫ್ ಡಿಸೈನ್ನ. ಇದು ಡಿಫ್ರೆಂಟ್ ಆಗಿದೆ ಪಫ್ ಡಿಸೈನು. ಪ್ಲೇ ಲಿಸ್ಟಲ್ಲಿ ಕ್ರೋಶಾ ಕುಚ್ಚು ಡಿಸೈನ್ಸ್ ಅಂತಿರುತ್ತೆ, ಅಲ್ಲಿ ಹೋಗಿ ಚೆಕ್ ಮಾಡಿ. ಈ ಥರದ್ದು ವೀಡಿಯೋ ಇನ್ನೊಂದು ಅಪ್ಲೋಡ್ ಮಾಡಿದ್ದೀನಿ, ಆದರೆ ರಿಂಗ್ ಬೀಡಲ್ಲಿ ವರ್ಕ್ ಮಾಡಿಲ್ಲ, ಮಾಮೂಲಿ ಆರ್ಚ್ಗೆ ಹಾಕಿದ್ದೀನಿ, ಅದು ಚೆನ್ನಾಗಿ ಬಂದಿದೆ, ಹೋಗಿ ಚೆಕ್ ಮಾಡಿ. ನೋಡಿ, ಈಗ 1 ಪೆಟಲ್ ಕಂಪ್ಲೀಟ್ ಆಯಿತು. ಜನಮೆ ಮಷಿನ್ ಬಗ್ಗೆನೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಆ ಜನಮೆ ಮಷಿನ್ನೇ ಯೂಸ್ ಮಾಡಿಕೊಂಡು ಹೇಗೆ ಬ್ಲೌಸ್ಗೆ ಎಂಬ್ರಾಯ್ಡ್ರಿ ಮಾಡ್ಕೊಳ್ಬಹುದು, ಫ್ಲವರ್ ಫೋಟೋ, ಪ್ರೆಸ್ಸರ್ ಫುಡ್ ಬಗ್ಗೆ ಎಲ್ಲ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸಿಗ್ಸಾಗು ಫಾಲು ಎಲ್ಲ ಹೇಗೆ ಹಾಕೋದು ಅಂತ ಹೋಗಿ ಚೆಕ್ ಮಾಡಿ. ನೋಡಿ, ಇದು ಥರ್ಡ್ ಲಾಸ್ಟ್ ಒನ್ ಮಾಡಬೇಕು, 5th ಒನ್ ಮಾಡಿದ್ರೆ ಮುಗ್ದೋಯ್ತು. ಈಗ ತ್ರಿಬಲ್ ಕ್ರೋಶೆ ಮಾಡಿಕೊಂಡು ಸೂಜಿ ಮೇಲೆ 2 ಟೈಮ್ ದಾರ ತೊಗೊಂಡು ತ್ರಿಬಲ್ ಕ್ರೋಶೆ ಮಾಡ್ಕೊಂಡಾಯ್ತಲ್ವ, ತ್ರಿಬಲ್ ಕ್ರೋಶೆ ಹಿಂದಕ್ಕೆ ಇವಾಗ ಪಫ್ ಹಾಕಬೇಕು. ನೋಡಿ, ಅಲ್ಲಿ 1 ಟೈಮ್ ದಾರ ತೊಗೊಂಡು ಸೂಜಿ ಮೇಲೆ, ನೋಡಿ ಇನ್ನೊಂದು ಸಲ ತೋರಿಸ್ತೀನಿ, 1 ಟೈಮ್ ದಾರ ತೊಗೊಂಡು ನೋಡಿ ಅಲ್ಲಿ 2 ದಾರ ಇದೆಯಲ್ಲ ಅದನ್ನು 1 ಮಾಡಬೇಕು. 2 ಲೂಪ್ಸಿಂದ ಹೊರಗೆ ಬರಬೇಕು. ಇನ್ನು 2 ಲೂಪ್ಸ್ ಅಲ್ಲೇ ಇರುತ್ತೆ. ಮತ್ತು ಸೂಜಿ ಮೇಲೆ ಇನ್ನೊಂದು ಟೈಮ್ ದಾರ ತೊಗೊಂಡು ಮತ್ತು ಆ ತ್ರಿಬಲ್ ಕ್ರೋಶೆ ಇದೆಯಲ್ಲ ಅಲ್ಲಿಗೆ ನೀಡಲ್ಲಿ ಇನ್ಸರ್ಟ್ ಮಾಡಿ ಮತ್ತು 2 ಲೂಪಿಂದ ಹೊರಗೆ ಬರಬೇಕು. ಈಗ 2 ಟೈಮ್ಸ್ ಆಯ್ತು. ಈ ಥರ 5 ಟೈಮ್ಸ್ ಮಾಡೋಣ. 5 ಟೈಮ್ಸ್ ಮಾಡಿದ್ರೆ ಒಂದು ಪಫು ಕಂಪ್ಲೀಟ್ ಆಗುತ್ತೆ. ಅದು ಪೆಟಲ್ ಥರನೇ ಚೆನ್ನಾಗಿ ಕಾಣುತ್ತೆ. ನಿಮಗೆ ತ್ರಿಬಲ್ ಕ್ರೋಶೆ ಬರಲಿಲ್ಲ ಅಂತಂದರೆ ಡಬಲ್ ಕ್ರೋಶೆಲು ಮಾಡ್ಕೊಳ್ಬಹುದು. ಇಲ್ಲಿ 5 ಟೈಮ್ಸ್ ನಿಮಗೆ ಹಾಕೋಕ್ಕಾಗ್ತಿಲ್ಲ ಅಂತಂದರೆ 4 ಟೈಮ್ಸೇ ಹಾಕಿ, ಈ ನೋ ಪ್ರಾಬ್ಲಮ್, ಏನೂ ಆಗೋಲ್ಲ. ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಆರ್ಚ್ ಅಷ್ಟೇ, ಅದು ನೀಟಾಗೆ ಬರುತ್ತೆ ಫಿನಿಶಿಂಗು. ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ನೋಡಿ, ಇದು ಲಾಸ್ಟ್ ಒನ್ನು. ನೀಡಲಲ್ಲಿ ಇದ್ದಿದ್ದು ಎಲ್ಲ ಲೂಪ್ಸ್ಗಳಿಂದ ಹೊರಗೆ ಬಂದು ಲಾಕ್ ಮಾಡಬೇಕು. ಇಷ್ಟಕ್ಕೆ 1 ಪೆಟಲ್ ಆಗುತ್ತೆ ಇಲ್ಲಿ ಪಫ್ಗೆ. ಇದು ನೋಡಿ ಫಿನಿಶಿಂಗ್ ಆಯಿತು. 2 ಆಗಿದೆ, 2 ಆರ್ಚು. ಇವಾಗ ಇಲ್ಲಿ 4 ಚೈನ್ ಆದಮೇಲೆ ಲಾಕ್ ಹಾಕಿದ್ದೀನಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ನಿಮಗೆ ಕಂಜೆಸ್ಟೆಡ್ ಆದರೆ ನೀವು ಒಳಗಡೆನೇ ಲಾಕ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್, ಏನೂ ಆಗೋದಿಲ್ಲ. ನಿಮ್ಮ ಕನ್ವೀನಿಯನ್ಸ್ ಹೇಗಾದರೂ ಮಾಡ್ಕೊಳ್ಬಹುದು, ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ಆರ್ಚ್ ಒಟ್ಟಿನಲ್ಲಿ ಬೆಂಡ್ ಆಗಬಾರ್ದು ಅಷ್ಟೇ. ಮತ್ತೆ ಸೇಮ್ 4 ಚೈನ್ ಲಾಕ್ ಇದೆಯಲ್ಲ ಅಲ್ಲಿಗೆ 3 ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳೋದು. ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಹೀಗೆ ಸ್ಯಾರಿ ಪೂರ್ತಿ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳೋಣ ಈ ಆರ್ಚ್ನೆಲ್ಲವೇ. ಬೀಡ್ ಅಕ್ಕಪಕ್ಕ ಇದೆಯಲ್ಲ ಆ 4 ಚೈನ್ ಬ್ಲಾಕ್ಗೆ ಏನೂ ಹಾಕೋಗಿಲ್ಲ. ಇನ್ನು ಮಿಕ್ಕಿದ 2 4 ಚೈನ್ ಬ್ಲಾಕ್ ಇದೆಯಲ್ಲ ಅಲ್ಲಿಗೆ 3 ಚೈನ್ ಅಥವಾ 4 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಡೋಗಿ. ಅಷ್ಟೇ ಈಸಿ ಇದೆ ಡಿಸೈನು. ನೋಡಿ, 2 ಕಂಪ್ಲೀಟ್ ಮಾಡಿದ್ದೀನಿ ಇವಾಗ ನಾನು. ಈ ಸ್ಟೆಪ್ಪೇ ಸಾಕು ಅಂತಂದರೆ ಇಲ್ಲಿಗೆ ಎಂಡ್ ಮಾಡ್ಕೊಳ್ಬಹುದು ನೀವು. ನಾನು ಇದನ್ನು ಮತ್ತೆ ನೆಕ್ಸ್ಟ್ ಸ್ಟೆಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟೇ ಸಾಕು ಅಂದರೆ ನೀವು ಇಲ್ಲಿಗೇ ಕುಚ್ಚು ಕಟ್ಕೊಳ್ಬಹುದು. ನೋಡಿ, ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಹಾಕೋಣ. ಸ್ಯಾರಿ ಪರ್ಪಲ್ ಮತ್ತು ಬ್ಲೂ ಶೇಡ್ ಇತ್ತು, ಅದಕ್ಕೆ ನಾನು ಪರ್ಪಲ್ ಕಲರು ಮತ್ತು ಒಂದು ಬ್ಲೂ ತೊಗೊಂಡಿದ್ದೀನಿ 6 ಎಳೆ ದಾರನ. ಈ ಸ್ಟೆಪ್ಪು ತುಂಬ ಈಸಿ ಇರುತ್ತೆ, ಬರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಲಾಸ್ಟ್ ಸ್ಟೆಪ್ಪಲ್ಲಿ 4 ಚೈನ್ ಬ್ಲಾಕ್ಗೆ 3 ಸಿಂಗಲ್ ಕ್ರೋಶೆ ಲಾಕ್ ಮಾಡಿದ್ವಲ್ವಾ, ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. 3 ಮಾಡೋಣ ಅಂದ್ಕೊಂಡೆ, ತುಂಬ ಚಿಕ್ಕದಾಗುತ್ತೆ ಕುಚ್ಚು ಕಟ್ಟೋಕ್ಕೆ ಅಂದ್ಬಿಟ್ಟು 2 ಅಷ್ಟೇ ಮಾಡಿಕೊಂಡು 4 ಚೈನ್ ಹಾಕ್ಕೊಂಡು ಆ 4 ಸಿಂಗಲ್ ಕ್ರೋಶೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ 2 ಸಿಂಗಲ್ ಕ್ರೋಶೆ. ನೀವಿನ್ನೂ ಕುಚ್ಚು ದಪ್ಪ ಕಟ್ತೀನಿ ಅಂತ ಅಂದರೆ 5 ಚೈನ್ ಹಾಕ್ಕೊಂಡು 5 ಸಿಂಗಲ್ ಕ್ರೋಶೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಕುಚ್ಚು ಕಟ್ಕೊಳ್ಳೋದು, ಇಲ್ಲಿ ಬ್ಲೂ ಥ್ರೆಡ್ ಇದೆಯಲ್ವಾ ಇಲ್ಲಿಗೆ ಕುಚ್ಚು ಬರುತ್ತೆ. 4 ಚೈನ್ ಹಾಕ್ಕೊಂಡಿದ್ದೀನಲ್ವ ಇಲ್ಲಿಗೆ ಕುಚ್ಚು ಬರುತ್ತೆ, ಅಲ್ಲಿಗೆ
ಕುಚ್ಚು ಕಟ್ಕೊಳ್ಳೋದು. ಇವಾಗ ಆರ್ಚ್ಗೆ ವರ್ಕ್ ಮಾಡೋಣ. ಮುಂಚೆ 2 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ವ, ಹಾಗೆಯೇ ಇಲ್ಲೂ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಆ ಪೆಟಲ್ ಇದೆ ಅಲ್ವ, ಫಸ್ಟ್ ಒನ್ ನೋಡಿ ಅಲ್ಲಿ, ಅದ್ರ ಹಿಂದ್ಗಡೆಗೆ ನೋಡಿ ಅಲ್ಲಿ ಯಾವ ರಿಂಗ್ ಒಳಗಡೆಗೂ ಹಾಕ್ತಾಯಿಲ್ಲ ನಾನು, ಅದ್ರ ಪೆಟಲ್ ಇದೆ ಅಲ್ವಾ ಆ ಪಕ್ಕದಲ್ಲೇ ಲಾಕ್ ಮಾಡ್ತಾಯಿದ್ದೀನಿ. ಹಾಗೆ ಮಾಡೋದ್ರಿಂದ ಆರ್ಚು ಸ್ವಲ್ಪ ಸ್ಟಿಫಾಗಿ ಕೂರುತ್ತೆ. ಇವಾಗ 3 ಚೈನ್ ಹಾಕ್ಕೊಂಡು ಮತ್ತೆ ಪಕ್ಕದ ಪಫ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ಇಲ್ಲಿ ಬೇಕಾದ್ರೆ ನೀವು ಬೀಡ್ಸ್ ಆ್ಯಡ್ ಮಾಡ್ಕೊಳ್ಬಹುದು. ನಾನು ಬೀಡ್ಸ್ ಬೇಡ ಅಂದ್ಬಿಟ್ಟು ಬೀಡ್ಸ್ ಆ್ಯಡ್ ಮಾಡಿಲ್ಲ. ನೋಡಿ 3 ಚೈನ್ ಹಾಕ್ಕೊಂಡು ಇಲ್ಲಿ ನೋಡಿ ಇನ್ನೊಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ, ಅಲ್ಲಿ ರಿಂಗ್ ಒಳಗೇನು ನುಗ್ಗಿಸ್ತಾ ಇಲ್ಲ, ಆ ಪಫ್ ಇದೆಯಲ್ಲ ಆ ಪಫ್ ಮಧ್ಯದಲ್ಲೇ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 3 ಚೈನ್ ಹಾಕ್ಕೊಂಡು ಮತ್ತೆ ಪಕ್ಕದ ಪಫ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ನೀವು ಬೀಡ್ ಆ್ಯಡ್ ಮಾಡ್ತೀನಿ ಅಂತ ಅಂದರೆ 1 ಚೈನ್ ಹಾಕ್ಕೊಂಡು ಮತ್ತೆ ಬೀಡ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಅದೇನಾದ್ರು ಟೈಟ್ ಆಯಿತು ಅಂತ ಅಂದರೆ ಬೀಡ್ ಲಾಕ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಅಂದರೆ ಫಸ್ಟು ಒಂದು ಚೈನು ಬೀಡ್ ಲಾಕ್ ಮಾಡ್ಕೊಂಡು ಇನ್ನೊಂದು ಚೈನ್ ಮಾಡಿಕೊಂಡು ಈ ಥರ ಪಫ್ ಪಕ್ಕದಲ್ಲಿ ಲಾಕ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅದುವೇ ನೋಡಿ 2 ಪಫು ಕಂಪ್ಲೀಟ್ ಆಯಿತು. ಇವಾಗ ಥರ್ಡ್ ಒನ್ ಮಾಡ್ತಾಯಿದ್ದೀವಿ. ಥರ್ಡ್ ಒನ್ಗೆ 3 ಚೈನ್ ಹಾಕ್ಕೊಂಡು ಮಾಮೂಲಿ ಅಲ್ಲಿ ಪಫ್ ಪಕ್ಕ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಇಷ್ಟೇ ಡಿಸೈನು, ನೀಟಾಗಿ ಬರುತ್ತೆ. ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಆ ಪಫ್ ಹಿಂದ್ಗಡೆ ಸ್ಪೇಸ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ನೋಡಿ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಈಗ 4 ಪಫ್ದಾಯಿತು. ಇನ್ನೊಂದು ಪಫ್ಗೆ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ ಆರ್ಚು. ಇಲ್ಲಿ ಮತ್ತೆ 3 ಚೈನ್ ಹಾಕ್ಕೊಂಡು ಇಲ್ಲೂ ಅಷ್ಟೇ ನೋಡಿ, ಇದು ಲಾಸ್ಟ್ ಎಂಡಿಂಗಲ್ಲಿ ಇಲ್ಲಿ ಸ್ಪೇಸ್ ಇರುತ್ತಲ್ವ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಪಫ್ ಪಕ್ಕನೇ ಜಾಗ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಒಂದು ಆರ್ಚ್ ಕಂಪ್ಲೀಟ್ ಆಯಿತು. ಅದು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡ್ರೆ ನೀಟಾಗಿ ಸ್ಟಿಫಾಗೆ ಕೂರುತ್ತೆ. ಈ ಥರ್ಡ್ ಸ್ಟೆಪ್ ಹಾಕಿದ್ಮೇಲೆ ಆರ್ಚ್ ಎಲ್ಲೂ ಬೆಂಡ್ ಆಗೋದಿಲ್ಲ, ಸ್ಟಿಫಾಗಿ ಹಾಗೆ ಕೂರುತ್ತೆ. ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ, ಹಂಗೆ ಸ್ಟಿಫಾಗಿ ಕೂರುತ್ತೆ. ಬೇಕು ಅಂದರೆ ನೀವು ಇನ್ನೂ 4 ಸ್ಟೆಪ್ನೂ ಹಾಕ್ಕೊಳ್ಬಹುದು. ಆ ಚೈನ್ ಹಾಕಿದ್ದೀನಲ್ಲ, 3 ಚೈನ್ ಹಾಕಿದ್ದೀನಲ್ಲ ಅಲ್ಲಿಗೆ ನೀವು ಮತ್ತೆ ಬೀಡ್ ಹಾಕದೆ ಹೋದರೆ ಅಲ್ಲಿಗೆ ಮತ್ತೆ ನೀವು ಸಿಂಗಲ್ ಕ್ರೋಶೇಸ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ ಆ ಡಿಸೈನುವೆ. ಆರ್ಚ್ಗೆ ನಾವು ಚೈನ್ ಹಾಕಿದ್ಮೇಲೆ ಮತ್ತೆ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ಮತ್ತೆ 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು 4 ಚೈನ್ ಹಾಕ್ಕೊಂಡು 4 ಸಿಂಗಲ್ ಕ್ರೋಶೆ ಇರುತ್ತಲ್ಲ, 4th ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ಬೇಕು. ಮತ್ತು 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು. ಈ ಸ್ಟೆಪ್ಪು ಬೇಗ ಕಂಪ್ಲೀಟ್ ಮಾಡಬಹುದು. ಯಾಕೆ ಅಂದರೆ ಬರೀ ಚೈನ್ ಹಾಕ್ಕೊಳ್ತಾ ಇದ್ದೀವಲ್ವ, ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀವಲ್ವ, ಬೀಡೇನೂ ಆ್ಯಡ್ ಮಾಡ್ತಿಲ್ಲ ಅಲ್ವ, ಹಾಫ್ ಆನ್ ಅವರ್ಲೆಲ್ಲ ಮುಗ್ದೋಗ್ಬಿಡುತ್ತೆ ಇದು. ನೋಡಿ ಕನ್ಫ್ಯೂಸ್ ಆಗಿಬಿಡಿ, ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಇಲ್ಲಿಗೆ ಕುಚ್ಚು ಬರುತ್ತೆ, ಲಾಕ್ ಮಾಡಿದ್ದೆ ಅಲ್ವಾ, 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ಮೇಲೆ ಮತ್ತೆ 2 ಸಿಂಗಲ್ ಕ್ರೋಶೆ ಮಾಡಬೇಕು. 2 ಸಿಂಗಲ್ ಕ್ರೋಶೆ ಮಾಡಾದಮೇಲೆ ಆರ್ಚ್ಗೆ 3 ಚೈನು ಲಾಕ್ ಹಾಕ್ಕೊಂಡು ಪೂರ್ತಿ ಆರ್ಚ್ ಕಂಪ್ಲೀಟ್ ಮಾಡಿದ್ರೆ ಆವಾಗ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ನೋಡಿ ಇವಾಗ ಅಲ್ಲಿ ಪಫ್ ಇದೆಯಲ್ಲ ಅದ್ರ ಹಿಂದ್ಗಡೆ ಫಸ್ಟ್ ಸ್ಟಾರ್ಟಿಂಗ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡಿ ಈಗ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡಬೇಕು. ನೋಡಿ ಆ ಪಫ್ ಪಕ್ಕನೇ ಲಾಕ್ ಮಾಡಬೇಕು, ಆಗ ಸ್ಟಿಫ್ ಆಗುತ್ತೆ, ಅದು ಆರ್ಚ್ ಬೆಂಡ್ ಆಗೋದಿಲ್ಲ. ಅದು ಕ್ರೋಶಾ ಕುಚ್ಚು ಬರದೇ ಇರೋರಿಗೆ ನೀಡಲ್ ಯೂಸ್ ಮಾಡಿಕೊಂಡು ಕುಚ್ಚು ಡಿಸೈನ್ಸ್ ಮಾಡಿದ್ದೀನಿ, ಅದು ಪ್ಲೇಲಿಸ್ಟ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ನೋಡಿ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಇವಾಗ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ಅಷ್ಟೇ. ಆರ್ಚ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಒಂದೊಂದು ಪಫ್ಗೂ 3 ಚೈನ್ ಲಾಕ್, 3 ಚೈನ್ ಲಾಕ್ ಈ ಥರ ಮಾಡಿಕೊಂಡು ಆರ್ಚ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಈ ಥರ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡಿದ್ಮೇಲೆ ಹೇಗೆ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಆರ್ಚ್ ಬೆಂಡ್ ಆಗದೆ ಇರೋ ಹಾಗೆ ನೀಟಾಗೆ ಫಿನಿಶಿಂಗ್ ಮಾಡಿ. ನೋಡಿ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಆಗಿದೆ, ಆರ್ಚ್ ಎಲ್ಲೂ ಬೆಂಡ್ ಆಗಿಲ್ಲ, ಸ್ಟಿಫಾಗಿ ಕೂತಿದೆ. ಆ ಚೈನ್ ಹಾಕಿ ಲಾಕ್ ಮಾಡಿದ್ದೀವಲ್ಲ, 3 ಚೈನ್ ಹಾಕಿ ಲಾಕು, ಅದರಿಂದ ಸ್ಟಿಫಾಗಿ ಕೂತಿದೆ. ಫಸ್ಟು ಬೇಸ್ ಲೈನಲ್ಲಿ ನೀವು ಬೇಕಾದ್ರೆ ಬ್ಲೂ ಕಲರ್ ಅಥವಾ ಗೋಲ್ಡ್ ಕಲರ್ಲೇ ಹಾಕ್ಕೊಳ್ಳಿ. ನಿಮಗೆ ಅದು ನಾನು ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ಅಲ್ವಾ, ಅದಕ್ಕೆ ನಾನು ಬೇರೆ ಕಲರಲ್ಲಿ ತೋರಿಸಿದ್ದೀನಿ ನಾನು ನಿಮಗೆ. ಪಫ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, 5 ಪೆಟಲ್ಸ್ ಥರನೇ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಡೈರೆಕ್ಟಾಗಿ ನೋಡೋದಕ್ಕೆ. ಕುಚ್ಚಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ. ಗೃಹಲಕ್ಷ್ಮಿ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ, ಅದು ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ.
ಒಂದು ಗೋಲ್ಡು ಮತ್ತು ಒಂದು ಬ್ಲೂ ಮತ್ತು ಪರ್ಪಲ್ ಎರಡೂ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಕುಚ್ಚು ಕಟ್ಟಿದ್ದೀನಿ. ವೈಟ್ ಬ್ಯಾಕ್ಗ್ರೌಂಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಗೋಲ್ಡ್ ಮತ್ತು ಬ್ಲೂ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸ್ತೈತಿ. ಕಾಂಟ್ರಾಸ್ಟ್ ಬಾರ್ಡರ್ ಇಲ್ಲದೆ ಇರೋದ್ರಿಂದ ನಾನು ಬರೀ ಗೋಲ್ಡಲ್ಲೇ ಜಾಸ್ತಿ ವರ್ಕ್ ಮಾಡಿದ್ದೀನಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು. ವರಮಹಾಲಕ್ಷ್ಮಿಗೆ ಬ್ಲೌಸ್ ಪೀಸಲ್ಲಿ ಹೇಗೆ ಈಸಿಯಾಗಿ ಸಾರಿ ಉಡಿಸೋದು ಅನ್ನೋ ವೀಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಅದು ಪ್ಲೇಲಿಸ್ಟಲ್ಲಿರುತ್ತೆ, ವರಮಹಾಲಕ್ಷ್ಮಿ ಅಂತ ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.